ಬೆಂಗಳೂರಿನ ರಸ್ತೆ ಗುಂಡಿ ವಿಚಾರದಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ನಿನ್ನೆ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡ ಸಚಿವ ಕೃಷ್ಣ ಬೈರೇಗೌಡ. ಸಚಿವರ ಕ್ಲಾಸ್ ಬೆನ್ನಲ್ಲೇ ಅಲರ್ಟ್ ಆದ ಜಿಬಿಎ ಅಧಿಕಾರಿಗಳು. ನಮ್ಮ ರಾಜ್ಯದ ಸಿಲಿಕಾನ್ ಸಿಟಿ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ರಸ್ತೆಯ ವಿಚಾರಕ್ಕೆ ಎಷ್ಟು ದೊಡ್ಡ ಮಟ್ಟಿಗೆ ಸೌಂಡ್ ಆಗಿತ್ತು ನಿಮಗೆ ಗೊತ್ತಿದೆ. ಈ ವಿಚಾರಕ್ಕೆ ನಿನ್ನೆ ಸಭೆಯಾಗಿದೆ. ಸಚಿವರ ಕ್ಲಾಸ್ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಜಿಬಿಎ ಅಧಿಕಾರಿಗಳು. ರಸ್ತೆ ಗುಂಡಿ ಬೀಳದ ರಸ್ತೆ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ ಎಂಜಿನಿಯರ್ ಅಧ್ಯಯನವನ್ನು ನಡೆಸಬೇಕು. 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಈ ಕುರಿತಂತೆ ಪರಿಶೀಲನೆ ನಡೆಯಬೇಕು, ಚರ್ಚೆ ಆಗಬೇಕು. ಕಳಪೆ ಕಾಮಗಾರಿಯೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೋ ಇದರ ಬಗ್ಗೆ ಅಧ್ಯಯನ ಬೇಕು. ಇನ್ನು ಮುಂದೆ ರಸ್ತೆ ಗುಂಡಿ ಸಮಸ್ಯೆ ಬರದಂತೆ ಪರಿಹಾರ ಹುಡುಕೋದಕ್ಕೆ ಯತ್ನಿಸಬೇಕು. ಅಧ್ಯಯನ ನಡೆಸಿದ ಬಳಿಕ ಕಳ್ಳಾಟ ಆಡುವವರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಸೂಚನೆಯನ್ನ ಹೊರಡಿಸಿದ್ದಾರೆ ಕೃಷ್ಣ ಬೈರೇಗೌಡರು. ನಗರಾಭಿವೃದ್ಧಿ ವಿಚಾರಕ್ಕೆ ಅಥವಾ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಬೇಸರ ಇತ್ತು ಅವರಿಗೆ. ಅದಾದ ನಂತರದಲ್ಲಿ ಸಚಿವ ಸ್ಥಾನವನ್ನ ಕೈಗೆತ್ತಿಕೊಂಡ ನಂತರದಲ್ಲೇ ಖಡಕ್ ಸಭೆಯನ್ನ ನಡೆಸಿದ್ರು ಅಧಿಕಾರಿಗಳ ಸಮ್ಮುಖದಲ್ಲಿ. ಯಾವ ಕಾರಣಕ್ಕೆ ಪಾಟ್ ಹೋಲ್ಗಳು ಬೀಳ್ತಾ ಇದೆ, ಇದನ್ನ ಕಂಪ್ಲೀಟ್ ಆಗಿ ಶಾಶ್ವತ ಪರಿಹಾರವನ್ನು ಒದಗಿಸೋದಕ್ಕೆ ಸಾಧ್ಯನೇ ಇಲ್ವಾ ಪ್ರಶ್ನೆ ಕೇಳಿದ್ರು. ಅಧ್ಯಯನ ನಡೆಸಿ ವರದಿ ತಂದುಕೊಡಿ ಅನ್ನೋದಾಗಿ ತಾಕೀತು ಮಾಡಿದ್ರು. ಒಂದು ರೀತಿಯಲ್ಲಿ ಇದು ಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಮಳೆಗಾಲ ಆರಂಭ ಆಗ್ತಾ ಇದೆ. ಈ ಹಿಂದೆ ಕೂಡ ರಸ್ತೆಯ ಮಾನ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗಿತ್ತು. ಹಾಗಾಗ ಸ್ಥಳೀಯರು ಕೂಡ ಅಥವಾ ವಾಹನ ಸವಾರರು ಕೂಡ ಪರಿಸ್ಥಿತಿಯನ್ನ ಫೇಸ್ ಮಾಡಲೇಬೇಕಾಗಿತ್ತು. ಇಷ್ಟೆಲ್ಲ ಆಗ್ತಾ ಇದ್ರು, ಡಾಂಬರೀಕರಣ ಮಾತ್ರ ರಸ್ತೆಗೆ ಕಾಣ್ತಾ ಇರಲಿಲ್ಲ. ಇದಕ್ಕೂ ಮೀರಿ ಕೆಲವೊಂದಷ್ಟು ರಸ್ತೆಗಳನ್ನ ಏನೇ ಕಾಮಗಾರಿ ಮಾಡಿದ್ರು 2-3 ದಿನ ಅಷ್ಟೇ ಮತ್ತೆ ಹೋಲ್ ಬೀಳ್ತಾ ಇತ್ತು. ಯಾವ ಕಾರಣಕ್ಕೆ? ಕಾಮಗಾರಿ ಸರಿ ಇಲ್ವಾ ಅಥವಾ ರಸ್ತೆಯಲ್ಲಿರುವಂತಹ ಓಡಾಟದ ಸ್ಪೀಡ್ನೆಸ್ ಜಾಸ್ತಿ ಇದೆಯಾ, ಏನು ಎತ್ತ, ಅದ್ರ ವರದಿ ಫಸ್ಟ್ ಕೊಟ್ಬಿಡಿ, ಪರಿಶೀಲನೆ ನಡೆಸೋಣ. ಅದಾದ ನಂತರದಲ್ಲಿ ಯಾವ ಕಾರಣಕ್ಕೆ ಪದೇ ಪದೇ ಸಮಸ್ಯೆಗಳಾಗ್ತಾ ಇದೆ, ಅದರಲ್ಲೂ ನೀವು ಈ ಯಶವಂತಪುರ ಅಥವಾ ಬೇರೆ ಬೇರೆ ಏರಿಯಾಗಳಿಗೂ ಬರುವಂತ ರೋಡ್ಗಳು ಕೂಡ ಪದೇ ಪದೇ ಗುಂಡಿಯನ್ನ ನಾವು ಗಮನಿಸ್ತಾ ಇರ್ತೀವಿ. ಹಾಗಾಗಿ ಜಿಬಿಎ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ಆಗಿದೆ. ನೀವು ಎಲ್ಲ ವೆಲ್ ಟ್ರಾವೆಲ್ಡ್ ಇದ್ದೀರಾ ಅಂತ ನಾನು ಅನ್ಕೊಳ್ತೇನೆ. ಬೇರೆ ಕಡೆ ಎಲ್ಲ ನೋಡಿದೀರಾ, ಅಕ್ಕಪಕ್ಕ ರಾಜ್ಯಗಳಲ್ಲಿ ನೋಡಿದೀರಾ, ಬೇರೆ ಕಡೆ ಎಲ್ಲಾ ಕಡೆ ಇದೇ ತರ ಕಂಟ್ರೋಲ್ ಆಗುತ್ತಾ? ಹೋಗಿ ಅವ್ರದ್ದು ಎಸ್ಟಿಮೇಟ್ ನಮ್ದು ಎಸ್ಟಿಮೇಟ್ ಡಿಫ್ರೆನ್ಸ್ ಇದ್ರೆ ಯಾರಾದ್ರೂ ಹೇಳಿ. ಹಾಗಾದ್ರೆ ಏನ್ರಿ ನೀವು ಒಂದು ಅವರೇ ಬೇರೆ ಎಸ್ಟಿಮೇಟ್ ಮಾಡ್ತಾರೆ, ನೀವು ಬೇರೆ ಎಸ್ಟಿಮೇಟ್ ಮಾಡ್ತೀರೇನ್ರಿ? ಎಸ್ಟಿಮೇಟ್ ಒಂದೇ ಇದ್ರೆ ವಾಟರ್ಗಳು ಯಾಕೆ ಉದ್ಭವ ಆಗ್ತದೆ? ಏನು ಮಳೆ ಬರೋದು ನಮ್ಗೆ ಗೊತ್ತಿಲ್ವಾ? ಅಥವಾ ಏನು ಆಗುತ್ತೆ, ರೋಡ್ ಎಷ್ಟು ದಿನ ವರ್ಷ ಇರ್ಬೇಕು ಅಂತ ಗೊತ್ತಿಲ್ವಾ? ಈ ಪಾಟೋಲ್ ಆಗೋ ತರ ರೋಡ್ ಮಾಡೋದು, ಆಮೇಲೆ ಪಾಟೋಲ್ ಫಿಲ್ಲಿಂಗ್ ಮಾಡೋದೇ ಒಂದು ದೊಡ್ಡ ಉದ್ಯೋಗ. ವರ್ಷ ಪೂರ್ತಿ ಪಾಟೋಲ್ ಫಿಲ್ಲಿಂಗ್. ಮೈ ಸಿಂಪಲ್ ಕ್ವೆಶ್ಚನ್, ಯಾಕೆ ಪಾಟೋಲ್ ಬರುತ್ತೆ? ನಾನು ಇನ್ನೊಂದು ಪ್ರಶ್ನೆ ಅನೇಕ ಬಾರಿ ಕೇಳಿದ್ದೀನಿ. ಏನ್ ರೋಡ್ ಮಾಡೋದು ಏನು ಒಂದು ರಾಕೆಟ್ ಸೈನ್ಸ್ ಅಥವಾ ಹೇಳಿ ಅದನ್ನಾದ್ರು. ಇಲ್ಲ ಸರ್, ಅದು ಬಹಳ ಕಷ್ಟದ ಕೆಲಸ, ನಿಮ್ಗೆ ಗೊತ್ತಿಲ್ಲ, ಹೋಗಿ ರೋಡ್ ಮಾಡೋದು ರಾಕೆಟ್ ಸೈನ್ಸ್. ಸಿಂಪಲ್ ಕ್ವೆಶ್ಚನ್. ಸೊ ನೀವು ಮಾಡೋ ಕೆಲಸನ ಕರೆಕ್ಟ್ ಆಗಿ ಮಾಡಿದ್ರೆ ಮೂಲದಲ್ಲೇ ಎಷ್ಟೋ ಸಮಸ್ಯೆಗಳು ಉದ್ಭವ ಆಗೋದನ್ನೇ ನಾವು ತಪ್ಪಿಸಬಹುದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ ನ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಿನ್ನೆ ನಡೆದ ಸಭೆಯಲ್ಲಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡರು. ಓಕೆ, ಆದ್ರೆ ಯಾವ್ದಾದ್ರು ರಸ್ತೆ ಎಲ್ಲೆಲ್ಲಿ ಗುಂಡಿ ಬಿದ್ದಿದೆ ಅದ್ರ ರಿಪೋರ್ಟ್ ಏನಾದ್ರೂ ತಗೊಂಡಿದಾರಾ? ಯಾವ್ಯಾವ ರಸ್ತೆಗಳನ್ನ ಮತ್ತೆ ಡಾಂಬರೀಕರಣ ಮಾಡಬೇಕು ಅದಕ್ಕೇನಾದ್ರೂ ಸಲಹೆಗಳನ್ನ ಕೊಟ್ಟಿದಾರಾ? ಮೀಟಿಂಗ್ ಅಲ್ಲಿ ಏನೇನು ವಿಚಾರ ಮಂಡನೆ ಆಯ್ತು ಮಂಜುನಾಥ್? ಡೈನಾ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ್ಮೇಲೆ ಅಧಿಕಾರ ಸ್ವೀಕರಿಸಿದ ಬಳಿಕ ನಿನ್ನೆ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಅವರು ನಿನ್ನೆ ಜಿಬಿಎ ಏನು 5 ನಗರ ಪಾಲಿಕೆ ಆಯುಕ್ತರು ಸೇರಿದಂತೆ ಸಂಬಂಧಪಟ್ಟಂತಹ ಇಂಜಿನಿಯರ್ಗಳು ಸೇರಿದಂತೆ ಒಂದು ಸಭೆ ನಡೆಸಿದ್ರು. ಸಭೆಯಲ್ಲಿ ಎಲ್ಲರೂ ಕೂಡ ಪರಿಚಯ ಮಾಡಿಕೊಂಡ್ರು. ಪರಿಚಯದ ನಂತರ ಅಂದ್ರೆ ಈಗ ಬೆಂಗಳೂರು 5 ನಗರ ಪಾಲಿಕೆಗಳಾಗಿದೆ. ಪಾಲಿಕೆಯಲ್ಲಿ ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ತಾವು ಏನ್ ಮಾಡ್ತಾ ಇದೀರಿ ಅಂತೇಳಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅದೆಲ್ಲದನ್ನು ಕೂಡ ಪರಿಚಯ ಮಾಡಿಕೊಂಡು ಬೆಂಗಳೂರು ಅಭಿವೃದ್ಧಿ ಬಗ್ಗೆ ವಿಚಾರಣೆ ಮಾಡಿದ್ರು. ಅದಾದ ನಂತರ ಮುಂಬರುವಂತಹ ಮಳೆಗಾಲಕ್ಕೆ ಯಾವ ರೀತಿ ನೀವು ಸಿದ್ಧತೆಯಾಗಿದ್ದೀರಿ ಅಂತೇಳಿ ವಿಚಾರಣೆಯನ್ನ ಮಾಡಿಕೊಂಡು ಪ್ರತಿಯೊಂದು ಎಲ್ಲ ಹಂತದಲ್ಲೂ ಕೂಡ ಅಧಿಕಾರಿಗಳ ಜೊತೆ ಬೆಂಗಳೂರು ಬಗ್ಗೆ ಒಂದು ಮಾಹಿತಿಯನ್ನ ಪಡ್ಕೊಂಡ್ರು. ಅದಾದ ನಂತರ ಏನು ಬೆಂಗಳೂರು ನಗರದಲ್ಲಿ ರಸ್ತೆ ಗುಂಡಿ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹರಾಜಾಗ್ತಾ ಇದೆ. ಕಳೆದ 15-20 ವರ್ಷದಿಂದ ಕೂಡ ನಾವು ನೋಡ್ತಾ ಇದ್ವಿ. ಪ್ರತಿ ವರ್ಷವೂ ಕೂಡ ಅಂದ್ರೆ ಡಾಂಬರೀಕರಣ ಹಾಕುವಂತ ಕೆಲಸ ಆಗ್ತಾ ಇದೆ. ಡಾಂಬರೀಕರಣ ಆಗಿ ನೀವು ಹಾಕಿ 3 ತಿಂಗಳಿಗೆ ಮತ್ತೆ ನಾವು ಪಾಟೋಲ್ ಫಿಲ್ಲಿಂಗ್ ಅಂತೇಳಿ
ಪ್ರತಿ ವರ್ಷ ನೀವು ಪಾಟೋಲ್ ಫಿಲ್ಲಿಂಗ್ ಅಂತೇಳಿ ಕಾಲಹರಣ ಮಾಡ್ತಾ ಇದ್ರಿ. ಯಾಕೆ ನೀವು ಪಾಟೋಲ್ ಫಿಲ್ಲಿಂಗ್ಗೆ ಅದು ಪಾಟೋಲ್ ಫಿಲ್ಲಿಂಗ್ ಅಂದ್ರೆ ಏನು ಪಾಟೋಲ್ ಇದೆ ಯಾವುದು ಪಾಟೋಲ್ ಫಿಲ್ಲಿಂಗ್ ಬರೆದ್ರೆ ಯಾಕೆ ಡಾಂಬರೀಕರಣ ಮಾಡೋಕ್ ಆಗೋದಿಲ್ಲ? ನೀವು ಯಾರು ಇಂಜಿನಿಯರ್ ಇದೀರಿ, ಯಾಕಾಗಲ್ಲ? ಇದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ತೀರಿ ಅಂತೇಳಿ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಇದ್ರ ಬಗ್ಗೆ ಯಾವೊಬ್ಬ ಇಂಜಿನಿಯರ್ ಕೂಡ ಮಾತಾಡೋದಿಲ್ಲ. ಅಂದ್ರೆ ಹೌದಲ್ವಾ, ಯಾಕೆ ಈ ರೀತಿ ಪ್ರತಿ ಬಾರಿಯೂ ಕೂಡ ಡಾಂಬರೀಕರಣ ಆಗಿ 3 ತಿಂಗಳಿಗೆ 6 ತಿಂಗಳಿಗೆ ಗುಂಡಿಗೆ ಬೀಳ್ತಾ ಇದೆ, ಗುಂಡಿಗೆ ಬೀಳ್ದಂಗೆ ನೋಡ್ಕೊಳ್ಬೇಕು. ಆ ರೀತಿ ಒಂದು ಕ್ರಮಬದ್ಧವಾಗಿ ಅಂದ್ರೆ ಅಷ್ಟರ ಮಟ್ಟಿಗೆ ಯಾವುದೇ ಕಳಪೆ ಕಾಮಗಾರಿ ಇಲ್ಲದೆ ಗುಣಮಟ್ಟದ ಕಾಮಗಾರಿಯನ್ನ ಮಾಡಬೇಕು ಅಂತೇಳಿ ಕೂಡ ಇದುವರೆಗೆ ಯಾವ ಇಂಜಿನಿಯರ್ ಆಗ್ಲಿ ಆಯುಕ್ತರಾಗ್ಲಿ ಕೇಳಿರಲಿಲ್ಲ. ಕೇವಲ ನಾವು ಕಾಟಾಚಾರಕ್ಕಷ್ಟೇ ರಸ್ತೆ ಮೇಲೆ ಬಿದ್ದಿರುವಂತಹ ರಸ್ತೆ ಗುಂಡಿಗಳನ್ನ ಮುಚ್ತೀವಿ ಅಂತ ಹೇಳಿ ಹೇಳ್ತಾ ಇದ್ರು. ಆದ್ರೆ ಇದಕ್ಕೆ ಪರ್ಯಾಯವಾಗಿ ಅಂದ್ರೆ ಕಂಪ್ಲೀಟ್ ಈ ರೀತಿ ಮತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿ ಸಮಸ್ಯೆನೇ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿರಲಿಲ್ಲ. ಸೊ ಯಾವಾಗ ನಿನ್ನೆ ಸಚಿವರು ಕೃಷ್ಣ ಬೈರೇಗೌಡರು ಅಧಿಕಾರಿಗಳಿಗೆ ಖಡಕ್ ಆಗಿ ವಾರ್ನ್ ಮಾಡಿದ್ರು, ಈಗ ಎಲ್ಲೋ ಒಂದ್ ಕಡೆ ಜಿಬಿ ಅಧಿಕಾರಿಗಳು ನಿದ್ದೆಯಿಂದ ಎದ್ದಂತೆ ಕಾಣ್ತಾ ಇದೆ. ಯಾಕಂದ್ರೆ ಯಾವಾಗ ಕೃಷ್ಣ ಬೈರೇಗೌಡ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ರು, ಸೊ ಯಾಕೆ ರೀಸನ್ ಏನಾಗ್ತಾ ಇದೆ, ಸೊ ಹೀಗಾಗಿ ಅಧ್ಯಯನ ನಡೆಸಬೇಕು ಅಂತೇಳಿ ಈಗ ಜಿಬಿಎ ನಗರದ 5 ನಗರ ಪಾಲಿಕೆ ವಾರ್ಡ್ಗಳಲ್ಲೂ ಕೂಡ ಈಗ ಅಧ್ಯಯನ ಮಾಡೋದಕ್ಕೆ ಜಿಬಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಕಳಪೆ ಕಾಮಗಾರಿಯಿಂದ ಪಾಟೋಲ್ ಬೀಳ್ತಾ ಇದೆಯಾ, ಅಥವಾ ಏನಾದ್ರೂ ಡಾಂಬರೀಕರಣ ಕಳಪೆ ಕಾಮಗಾರಿ ಆಗಿದೆಯಾ, ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾಟಾಚಾರಕ್ಕೆ ಏನಾದ್ರೂ ಡಾಂಬರೀಕರಣ ಆಗ್ತಾ ಇರೋಂತ ಇದೆಲ್ಲದ್ರ ಬಗ್ಗೆ ಯಾರು ಸಮಸ್ಯೆ ಆಗ್ತಾ ಇದೆ, ಯಾಕೆ ಸಮಸ್ಯೆ ಆಗ್ತಾ ಇದೆ, ಯಾಕೆ ಪಾಟೋಲ್ ಆಗ್ತಾ ಇದೆ ಅಂತೇಳಿ ಇದ್ರ ಬಗ್ಗೆ ಅಧ್ಯಯನ ಮಾಡಲು ಈಗ ಅಧಿಕಾರಿಗಳು ಮುಂದಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಯಾವಾಗ ಬಂದು ಅಧಿಕಾರಿಗಳಿಗೆ ನಿದ್ದೆಯಿಂದ ಎಬ್ಬರಿಸಿ ಇಂತಹಕ್ಕೆಲ್ಲ ಸಮಸ್ಯೆಗಳಿಗೆ ಕಡಿವಾಣ ಹಾಕಬೇಕು ಅಂತೇಳಿ ಸಚಿವರು ಹೇಳ್ತಿದ ತಕ್ಷಣ ಈಗ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ನಿದ್ದೆಯಿಂದ ಎದ್ದಂತೆ ಕಾಣ್ತಿದೆ. ಸೊ ಈ ಅಧ್ಯಯನ ಮುಗಿದ ನಂತರ ಅಂದ್ರೆ ಪಾಟೋಲ್ಗೆ ಏನ್ ಸಮಸ್ಯೆ ಅಂತೇಳಿ ಗೊತ್ತಾಗ್ಲಿದೆ. ಅದಾದ ನಂತರ ಮುಂದಿನ ದಿನಗಳಲ್ಲಿ ಯಾವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾರೆ, ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರದ ರಸ್ತೆ ಗುಂಡಿಗೆ ಮುಕ್ತಿ ಸಿಗುತ್ತಾ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ. ಡಯಾನಾ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್ ಕಾದಿ.